ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ತುಂಬಾ ವೈರಲ್ ಆಗ್ತಾ ಇದೆ. ಅದೇನು ಅಂದರೆ ಹಲವು ದೇಶಗಳಲ್ಲಿ ನಾಯಕರ ಬದಲಾವಣೆ ಆಗಿದೆ. ಒಂದೆರಡು ಬಾರಿ ಅಲ್ಲ, ಸಾಕಷ್ಟು ಸಲ ಈ ಬದಲಾವಣೆಗಳು ಆಗಿವೆ. ಆದರೆ ಭಾರತದಂತಹ ದೇಶದಲ್ಲಿ ಮೋದಿ ಅಚಲವಾಗಿದ್ದಾರೆ. ಇದು ಭಾರತದಲ್ಲಿ ಜನರ ಮೈಂಡ್ ಸೆಟ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಅನ್ನೋ ಪೋಸ್ಟ್ಗಳು ವೈರಲ್ ಆಗ್ತಾ ಇವೆ. ಇದು ಈಗ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕೆ ಹೀಗೆ? ಇದು ತಪ್ಪ ಅಥವಾ ಸರಿನಾ? ಇದರ ಹಿಂದೆ ಇರೋ ಸ್ಟ್ರಾಟಜಿ ಏನು? ಈ ರೀತಿ ನಾನಾ ವಿಮರ್ಶೆಗಳು ನಡೀತಾ ಇದೆ. ನಮ್ಮದೇ ದೇಶದ ಹಿಂದಿನ ನಾಯಕರನ್ನ ಕೂಡ ನೆನಪಿಸಿಕೊಳ್ಳುವ ರೀತಿಯಾಗಿದೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ಸದ್ಯ ಭಾರತದಲ್ಲಿ ವಿಪಕ್ಷಗಳು ಹೇಗೆ ಕೆಲಸ ಮಾಡ್ತಾ ಇವೆ ಅನ್ನೋದನ್ನ ಹೇಳಿರೋದು ಕೂಡ ಅರ್ಥಪೂರ್ಣವಾಗಿದೆ ಅಂತ ಅನ್ನಿಸ್ಕೊಳ್ತಾ ಇದೆ. ಇದನ್ನ ಕೇಳಿದ ಮೇಲೆ ಯಾಕೆ ಬಿಜೆಪಿ ಕೇಂದ್ರದಲ್ಲಿ ಗಟ್ಟಿಯಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೀಡರ್ಶಿಪ್ ಇದು ಕೆಲವರಿಗೆ ಆಕರ್ಷಕವಾಗಿ ಕಾಣಿಸ್ಬೋದು, ಕೆಲವರಿಗೆ ಇದು ಗುರಿ ಕೂಡ ಆಗಿರ್ಬೋದು, ಇನ್ನು ಕೆಲವರಿಗೆ ಇದು ಪ್ರೆಸ್ಟೀಜ್ ರೀತಿಯೂ ಅನ್ನಿಸ್ಬೋದು. ಆದರೆ ನಾಯಕತ್ವ ಅನ್ನೋದಕ್ಕೆ ದೊಡ್ಡ ಅರ್ಥ ಇದೆ. ಜನರು ಬೆಂಬಲ ಕೊಟ್ಟರು, ನನಗೆ ಅವಕಾಶ ಸಿಕ್ಕೇ ಬಿಡ್ತು, ನಾನೀಗ ನಾಯಕ ಅನ್ನೋ ಹೆಗ್ಗಳಿಕೆಗೂ ಈ ಕುರ್ಚಿಯಲ್ಲಿ ನಾನು ಕೂರೋದಕ್ಕೆ ಎಷ್ಟರ ಮಟ್ಟಿಗೆ ಅರ್ಹ ಅನ್ನೋ ಆತ್ಮವಿಮರ್ಶೆಗೂ ಅಜಗಜಾಂತರ ವ್ಯತ್ಯಾಸಗಳಿವೆ. ತಾವು ಹುಟ್ಟಿದ ದೇಶ, ಬೆಳೆದ ಸಂಸ್ಕೃತಿ, ಅಳವಡಿಸಿಕೊಂಡ ಸಂಪ್ರದಾಯಗಳನ್ನೇ ವಿರೋಧಿಸೋ ಅತ್ಯಪರೂಪದ ಪ್ರಭೇದಗಳು ಹೆಚ್ಚಿನ ಸಂಖ್ಯೆಯಲ್ಲಿರೋ ದೇಶ ಅಂದ್ರೆ ಅದು ಭಾರತ ಮಾತ್ರ ಅಂತ ಹೇಳ್ತಾರೆ. ಇಂಥ ದೇಶದಲ್ಲಿ ಅದು ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಬ್ಬ ನಾಯಕ 12 ವರ್ಷಗಳ ಕಾಲ ಅಧಿಕಾರ ನಡೆಸ್ತಾನೆ ಅನ್ನೋದನ್ನ ಪ್ರಧಾನಿ ಮೋದಿ ಪ್ರೂವ್ ಮಾಡಿದ್ದಾರೆ. ಇದು ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಚರ್ಚೆ ಆಗ್ತಾ ಇರುವುದಕ್ಕೆ ಕಾರಣ ಇತರೆ ದೇಶಗಳಲ್ಲಿನ ಪರಿಸ್ಥಿತಿ. ಕಳೆದ 12 ವರ್ಷಗಳಲ್ಲಿ ಪಕ್ಕದ ಪಾಕಿಸ್ತಾನ 6 ಪ್ರಧಾನಿಗಳನ್ನ ಕಂಡಿದೆ, ಯುನೈಟೆಡ್ ಕಿಂಗ್ಡಮ್ 6, ಶ್ರೀಲಂಕಾ 5 ಪ್ರೆಸಿಡೆಂಟ್, ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕ 3, ಫ್ರಾನ್ಸ್ 2 ಹಾಗೂ ಈ ಲಿಸ್ಟ್ ಅನ್ನ ಇನ್ನೂ ಉದ್ದ ಮಾಡುವಷ್ಟು ದೇಶಗಳಲ್ಲಿ ನಾಯಕತ್ವ ಬದಲಾವಣೆಗಳು ನಡೆದಿವೆ. ಇದರಲ್ಲಿ ಅತಂತ್ರ ಅನ್ನೋ ಒಂದು ವಿಭಾಗವನ್ನ ಮಾಡಿದ್ರೆ ಭಾರತದ ಸುತ್ತಲೂ ಇರೋ ನೇಪಾಳ, ಬಾಂಗ್ಲಾ, ಲಂಕಾವನ್ನ ಕೂಡ ಆ ಲಿಸ್ಟ್ಗೆ ಸೇರಿಸಬಹುದು. ಈ ಎಲ್ಲಾ ದೇಶಗಳಲ್ಲೂ ಪ್ರಜಾಪ್ರಭುತ್ವ ಇತ್ತು, ಜನರೇ ಡಿಸೈಡರ್ ಆಗಿದ್ರು, ಜನರಿಂದಲೇ ಆಯ್ಕೆಗಳು ನಡೆದಿವೆ. ಆದರೆ ಭಾರತದಲ್ಲಿ ಮಾತ್ರ ಜನರ ಆಯ್ಕೆ ಒಂದೇ ರೀತಿ ಮೇಂಟೈನ್ ಆಗಿ ಬರ್ತಾ ಇದೆ. ಬಿಜೆಪಿಯವರನ್ನ ಕೇಳಿದ್ರೆ ಅಥವಾ ಮೋದಿಗೆ ಬೆಂಬಲ ಕೊಡುವವರನ್ನ ಕೇಳಿದ್ರೆ ಇದು ಸರಿ ಅಂತಾರೆ. ಬಿಜೆಪಿ ವಿರೋಧಿ ಹಾಗೂ ಭಾರತ ವಿರೋಧಿಗಳನ್ನ ಕೇಳಿದ್ರೆ ಇದರ ಬಗ್ಗೆ ನೂರಾರು ರೀತಿಯಲ್ಲಿ ಆಕ್ಷೇಪವನ್ನ ಹೊರಡಿಸ್ತಾರೆ. ಈ ಪೈಕಿ ಮೊದಲ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ ಮೋದಿ ಅನ್ನೋ ಹೆಸರು ಪಕ್ಷದಿಂದ ಆಚೆಗೆ ವಿಸ್ತರಿಸಿದೆ ಅನ್ನೋದು. ಬಹಳಷ್ಟು ಜನರು ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಇರೋದು ಉತ್ತಮ ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ಪೈಕಿ ಮುಕ್ಕಾಲು ವಾಸಿ ಜನರು ಬಿಜೆಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಗಾಗಿ ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಯಾವುದೇ ಇತರೆ ಪಕ್ಷ ಅಷ್ಟೇ ಯಾಕೆ, ಬಿಜೆಪಿಯಲ್ಲೇ ಒಬ್ಬ ನಾಯಕನನ್ನ ವಿಮರ್ಶೆ ಮಾಡುವಾಗ ಮೋದಿಗೆ ಕಂಪೇರ್ ಮಾಡೋ ರೇಂಜ್ಗೆ ಅವರು ತಮ್ಮ ವರ್ಚಸ್ಸನ್ನ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಇದು ದೊಡ್ಡ ದೇಶದಲ್ಲಿರೋ ದೊಡ್ಡ ಪಾಲಿನ ಜನರು ಒಂದೇ ರೀತಿಯ ತೀರ್ಪು ಕೊಡೋದಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಸರಿ, ಉಳಿದ ದೇಶಗಳಲ್ಲಿ ಜನರು ಬೇರೆ ಬೇರೆ ನಾಯಕರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಮೋದಿಯನ್ನ ಮಾತ್ರ ಬಿಜೆಪಿ ಹೈಲೈಟ್ ಮಾಡಿಕೊಂಡು ಬರ್ತಾ ಇದೆಯಲ್ಲ, ಬೇರೆಯವರನ್ನ ಮುಂದೆ ಬಿಡೋ ಉದ್ದೇಶ ಇಲ್ವಾ? ಇದು ಪ್ರಜಾಪ್ರಭುತ್ವ ದೇಶದಲ್ಲಿ ಸರಿ ಅನ್ಸುತ್ತಾ? ಈ ರೀತಿ ಪ್ರಶ್ನೆಗಳು ಹುಟ್ಟಿದ್ರೆ ಅದರ ಹಿಂದೆ ಕೂಡ ಬಲವಾದ ಕಾರಣಗಳು ಇವೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಇವತ್ತು ಹಲವು ರಾಜ್ಯಗಳಲ್ಲಿ, ಹಲವು ಪಕ್ಷಗಳಲ್ಲಿ ನಾನು ಸಿಎಂ ಆಗಬೇಕು ಅಂತ ನೇರವಾಗಿ ಹೇಳಿಕೊಳ್ಳುವ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಅಂತ ನಾಯಕರ ದೊಡ್ಡ ಲಿಸ್ಟೇ ಇದೆ. ಆದರೆ ಪಿಎಂ ಆಗಬೇಕು ಅಂತ ಓಪನ್ ಆಗಿ ಹೇಳೋ ಧೈರ್ಯ ಬಿಜೆಪಿಯಲ್ಲಿ ಯಾರಿಗೂ ಇಲ್ಲ, ಅಥವಾ ಅಂತ ಮಾತುಗಳಿಗೆ ಆಸ್ಪದ ಬಾರದ ರೀತಿಯಲ್ಲಿ ಮೋದಿ ಆ ಸ್ಥಾನವನ್ನ ತುಂಬಿದ್ದಾರೆ. ಕಾರಣ, ಬೇರೆ ಹುದ್ದೆಗಳ ರೀತಿ ಪಿಎಂ ಕುರ್ಚಿಯನ್ನ 5 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡೋದು ಸೂಕ್ತ ಅನಿಸ್ಕೊಳ್ಳೋದಿಲ್ಲ. ಒಂದು ಪರಿಕಲ್ಪನೆ ಇಟ್ಕೊಂಡು ಒಬ್ಬ ನಾಯಕ ಆ ಕುರ್ಚಿಯಲ್ಲಿ ಕೂರ್ತಾನೆ ಅಂದಾಗ ಆತನಿಗೆ 5 ವರ್ಷ ಸಾಲೋದಿಲ್ಲ. ಮೊದಲಿಗೆ ಹಳೆಯದನ್ನ ರಿಪೇರಿ ಮಾಡೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ, ಹೊಸತನವನ್ನ ಪರಿಚಯಿಸೋದಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ, ಜನರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಹಾಗೂ ತಾವು ಮಾಡೋ ಕೆಲಸಗಳು, ಜನರ ಅನಿಸಿಕೆಗಳು ಎರಡೂ ಒಂದೇ ದಾರಿಯಲ್ಲಿ ಸೇರಿಸೋದಕ್ಕೆ ಸಮಯ ಹಿಡಿಯುತ್ತೆ. ನಂತರ ತಮ್ಮ ಪರಿಕಲ್ಪನೆಯನ್ನ ಜನರಿಗೆ ಅರ್ಥೈಸೋದಕ್ಕೆ ಸಮಯ ಹಿಡಿಯುತ್ತೆ. ಹೇಳ್ತಾ ಹೋದ್ರೆ ಈ ಲಿಸ್ಟ್ಗೆ ಇನ್ನೂ ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನ ಸೇರಿಸಿಕೊಳ್ತಾ ಹೋಗ್ಬೋದು. ಬಿಜೆಪಿ ಅಥವಾ ಮೋದಿಯ ದೊಡ್ಡ ಅದೃಷ್ಟ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನರು ಅವರನ್ನ ಒಪ್ಪಿಕೊಂಡಿರೋದು. ಒಂದು ವೇಳೆ ಹೀಗೆ ಆಗದೇ ಇದ್ದಿದ್ರೆ ನಾಯಕತ್ವ ಬದಲಾವಣೆ ಅನ್ನೋ ಪ್ರಶ್ನೆ ಬರ್ತಾ ಇತ್ತು. ಆ ರೀತಿ ಒಂದು ಚರ್ಚೆ ಶುರುವಾದ್ರೂ ಸಾಕು, ಆ ಹೊತ್ತಲ್ಲಿ ಇನ್ನಿತರ ಬೆಳವಣಿಗೆ ನಡೆಯೋದಕ್ಕೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಒಂದಷ್ಟು ಜನರು ಒಬ್ಬ ನಾಯಕನ ಬೆನ್ನಿಗೆ, ಇನ್ನೊಂದಷ್ಟು ಜನರು ಇನ್ನೊಬ್ಬ ನಾಯಕನ ಕಡೆಗೆ, ಹೀಗೆ ಜನರಲ್ಲಿ ವಿಭಿನ್ನ ಅಭಿಪ್ರಾಯಗಳು ಬಂದಾಗ ವೋಟ್ ಡಿವೈಡ್ ಆಗುತ್ತೆ. ಇದು ಅಧಿಕಾರಕ್ಕೆ ಕೊಡಲಿ ಪೆಟ್ಟು ಕೊಡುತ್ತೆ, ಅರಾಜಕತೆ ಸೃಷ್ಟಿಯಾಗುತ್ತೆ, ಅತಂತ್ರ ಫಲಿತಾಂಶಕ್ಕೆ ದಾರಿ ಮಾಡಿಕೊಡುತ್ತೆ. ಮಾಡಿದ್ದೆಲ್ಲವೂ ವ್ಯರ್ಥವಾಯಿತು ಅನ್ನೋ ಸನ್ನಿವೇಶವನ್ನ ಸೃಷ್ಟಿಸೋ ತನಕ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಹೋಗ್ತಾನೆ ಇರುತ್ತೆ. ಇದನ್ನ ಹೆಚ್ಚು ವಿವರಿಸದೆ 2 ವಾಕ್ಯಗಳಲ್ಲಿ ಹೇಳ್ತೀನಿ. ಅದನ್ನ ಕೇಳಿದ್ಮೇಲೆ ಬಹುಶಃ ನಿಮಗೂ ಒಂದು ಕ್ಲಾರಿಟಿ ಸಿಗ್ಬೋದು.
ಕಳೆದ ವರ್ಷ ಅರವಿಂದ ಕೇಜ್ರಿವಾಲ್ ಮೋದಿಗೆ 75 ವರ್ಷ ಆಯ್ತಲ್ವಾ, ನಾಯಕತ್ವ ಬದಲಾವಣೆ ಆಗೋದಿಲ್ವಾ ಅನ್ನೋ ಚರ್ಚೆಯನ್ನ ದೊಡ್ಡದು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ಹೊತ್ತಲ್ಲಿ ಅಮಿತ್ ಶಾ ಯಾವ ನಾಯಕತ್ವ ಬದಲಾವಣೆ ಕೂಡ ಇಲ್ಲ, ಮುಂದಿನ ಬಾರಿಯೂ ಅದರ ಮುಂದಿನ ಬಾರಿಯೂ ಮೋದಿಯೇ ಪ್ರಧಾನಿ ಅಂತ ಹೇಳಿ ಅದನ್ನ ಕೌಂಟರ್ ಕೊಟ್ಟು ತಣ್ಣಗೆ ಮಾಡಿದ್ರು. ಹಾಗೆ 2047ರ ವಿಕಸಿತ ಭಾರತ ಪರಿಕಲ್ಪನೆಯನ್ನ ಹೈಲೈಟ್ ಮಾಡ್ತಾ ಮುಂದಕ್ಕೆ ಹೋದ್ರು. ಮೋದಿಯನ್ನ PM ಸ್ಥಾನದಲ್ಲಿ ಕಂಟಿನ್ಯೂ ಮಾಡ್ತಾ ಇರೋದರ ಹಿಂದೆ ಇರೋ ಇನ್ನೊಂದು ಪ್ರಮುಖ ಉದ್ದೇಶ ಅಂದ್ರೆ ಅದು ದೇಶ ಇಂಥದ್ದೇ ದಾರಿಯಲ್ಲಿ ನಡೀಬೇಕು ಅಥವಾ ನಡೀತಾ ಇದೆ ಅನ್ನೋದನ್ನ ಜನರ ತಲೆಯಲ್ಲಿ ಕೂರಿಸೋದಕ್ಕೆ ಒಬ್ಬ ಪ್ರಬಲ ನಾಯಕ ಬೇಕು. ಆ ನಾಯಕ ಮೋದಿ ಆಗಿರೋದು ವಾಸ್ತವ. ಇವತ್ತು ಮೋದಿ ಅನ್ನೋ ಹೆಸರು ಕೇಳಿದ್ರೆ ಜನರು ಅವರ ಅಪ್ಪ ಅಜ್ಜ PM ಆಗಿದ್ರು, ಆದ್ರಿಂದ ಅವರು ಕೂಡ ಈಗ PM ಆಗಿದ್ದಾರೆ ಅಷ್ಟೇ ಅನ್ನೋದನ್ನ ಹೇಳೋ ಪರಿಸ್ಥಿತಿ ಬಂದಿಲ್ಲ. ಬದಲಾಗಿ ದೇಶವನ್ನ ಚೆನ್ನಾಗಿ ಮುನ್ನಡೆಸ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ 90% ಜನರ ಬಾಯಲ್ಲಿ ಬರ್ತಾ ಇದೆ. ಈ ದೇಶ ಅನ್ನೋ ಪದ ಮೋದಿ ಹೆಸರಿನ ಜೊತೆ ಬರ್ತಾ ಇರೋದೇ ದೊಡ್ಡ ಅಡ್ವಾಂಟೇಜ್ ಆಗಿದೆ. ನಾಯಕನ ಆಯ್ಕೆ ಹೊತ್ತಲ್ಲಿ ಬೇರೆ ಯಾವ ವಿಚಾರವನ್ನು ಯೋಚನೆ ಮಾಡದೆ ಜನರು ದೇಶ ಅನ್ನೋ ರೀತಿ ಯೋಚಿಸ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರೀಯತೆ ಅನ್ನೋದು ಜನರ ತಲೆಯಲ್ಲಿ ಯಾವ ಮಟ್ಟಕ್ಕೆ ಬೇರ್ವರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ. ಸುದೀರ್ಘ ಕಾಲ ಒಬ್ಬ ನಾಯಕ ಒಂದೇ ರೀತಿಯ ಐಡಿಯಾಲಜಿಯನ್ನು ನೆಟ್ಟು ಹೋದ್ರೆ ನಂತರ ಜನರು ಬದಲಾವಣೆ ಸಂದರ್ಭ ಬಂದಾಗ ತಮ್ಮ ಹಾದಿ ಏನು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡೇ ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಸುದೀರ್ಘ ನಾಯಕತ್ವ ಅನ್ನೋದು ಒಂದು ದೇಶಕ್ಕೆ ಮುಖ್ಯವಾಗುತ್ತೆ. ಈಗ ಹೆಚ್ಚು ವಿಮರ್ಶೆ ಮಾಡದೆ 2 ಉದಾಹರಣೆಗಳನ್ನ ಕೊಡ್ತೀನಿ. ಬಹುಶಃ ಅದರಿಂದ ಇನ್ನಷ್ಟು ಕ್ಲಾರಿಟಿ ಸಿಗ್ಬೋದು. ರಷ್ಯಾ, ಚೀನಾದಂಥ ದಿಗ್ಗಜ ರಾಷ್ಟ್ರಗಳಲ್ಲೂ ಕೂಡ ಒಬ್ಬನೇ ನಾಯಕ ಮುಂದುವರೆದಿದ್ದಾನೆ. ಇಸ್ರೇಲ್ನಲ್ಲಿ ನೆತನ್ಯಾಹು ಬದಲಿಗೆ ಬೇರೆ ನಾಯಕರು ಬಂದರೂ ಕೂಡ ಅವರು ಕೂಡ ನ್ಯಾಷನಲಿಸ್ಟ್ ಆಗಿರ್ತಾರೆ. ವಿಪಕ್ಷಗಳು ಕೂಡ ನ್ಯಾಷನಲಿಸ್ಟ್ ಮೈಂಡ್ಸೆಟ್ ಅನ್ನ ಹೊಂದಿವೆ. 2ನೇ ಉದಾಹರಣೆ, ನೆಹರು ಹಾಗೂ ಇಂದಿರಾ ಗಾಂಧಿಯವರು ಸುದೀರ್ಘಾವಧಿಯ ಆಡಳಿತವನ್ನ ಬಯಸಿದ್ರು ಹಾಗೂ ಅದನ್ನ ಸಾಧಿಸಿದ್ರು ಅನ್ನೋದು. ಇನ್ನು ಇದೇ ಹೊತ್ತಲ್ಲಿ ಮೋದಿ ಹೇಳಿರೋ ಒಂದಷ್ಟು ವಿಚಾರಗಳು ಕೂಡ ಯಾಕೆ ಅವರು 12 ವರ್ಷ ಅಧಿಕಾರದಲ್ಲಿ ಇರೋ ಹಾಗಾಯಿತು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಇವತ್ತು ವಿಪಕ್ಷಗಳು ಯಾವ ರೀತಿ ರಾಜಕೀಯ ಮಾಡ್ತಾ ಇವೆ ಅಂದ್ರೆ 24x7 ವಿದ್ಯುತ್ ಬೇಕು ಅಂತ ಆಗ್ರಹ ಮಾಡ್ತಾರೆ, ಆದ್ರೆ ಸೋಲಾರ್, ಡ್ಯಾಮ್, ನ್ಯೂಕ್ಲಿಯರ್ ಎನರ್ಜಿಯನ್ನ ಅಪೋಸ್ ಮಾಡ್ತಾರೆ. ಅತ್ಯಮೂಲ್ಯ ಖನಿಜಗಳನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಪಾಠ ಮಾಡ್ತಾರೆ, ಆದ್ರೆ ಮೈನಿಂಗ್ ಮಾಡೋದಕ್ಕೆ ಹೋದರೆ ಪ್ರೊಟೆಸ್ಟ್ ಮಾಡಿಸಿ ಅಡ್ಡಗಾಲನ್ನ ಹಾಕ್ತಾರೆ. ಇವರೆಲ್ಲರಿಗೂ ಹಣ್ಣುಗಳು ಬೇಕು, ಆದ್ರೆ ಗಿಡ ನೆಡೋದಕ್ಕೆ ಯಾರು ಕೂಡ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನೂ ಸ್ಪಷ್ಟ ಉದಾಹರಣೆ ಅಂದ್ರೆ ದೇಶದಲ್ಲಿ ಸಮಾನತೆ ಬೇಕು, ನಮ್ಮ ಕೈಗೆ ಅಧಿಕಾರ ಸಿಕ್ಕರೆ ಸಮಾನತೆಯನ್ನು ತರ್ತೀವಿ ಅಂತ ಹೇಳ್ತಾರೆ, ಆದ್ರೆ ಆ ರೀತಿ ಹೇಳುವವರೇ UCCಗೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಮಹಿಳೆ ಸುರಕ್ಷತೆ ನಮ್ಮಿಂದಲೇ ಸಾಧ್ಯ ಅಂತ ಹೇಳ್ತಾರೆ, ಮಹಿಳಾ ಮೀಸಲಾತಿಗೆ ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಆಗಿದ್ದ ಸಮಸ್ಯೆಗಳು ಹಾಗೂ ಪೇಪರ್ ಲೀಕ್ ಕುರಿತಂತೆ ರಾಹುಲ್ ಗಾಂಧಿ ದೊಡ್ಡ ಪ್ರೆಸ್ ಮೀಟ್ ಅನ್ನ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರು. ಆದ್ರೆ ಮೊನ್ನೆ ನೋಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಾರ್ಯಕ್ರಮದಿಂದಲೇ ಒಂದಷ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅಡ್ಡಿ ಆಯಿತು ಅನ್ನೋ ಸುದ್ದಿಗಳು ಬಂದವು. ಹೀಗೆ ನೋಡ್ತಾ ಹೋದ್ರೆ ವಿಪಕ್ಷಗಳ ಡಬಲ್ ಸ್ಟ್ಯಾಂಡರ್ಡ್ ಕೂಡ ನರೇಂದ್ರ ಮೋದಿ ಅನ್ನೋ ನಾಯಕನಿಗೆ ಪ್ರಧಾನಿ ಕುರ್ಚಿಯನ್ನ ಇನ್ನಷ್ಟು ಗಟ್ಟಿಯಾಗಿಸ್ತಾ ಇದೆ. ಪಕ್ಷ ಯಾವುದೇ ಇರಲಿ, ವ್ಯಕ್ತಿ ಯಾರೇ ಇರಲಿ, ಭಾರತದಂತ ದೇಶದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಬಯಸೋ ನಾಯಕರು ಮೊದಲು ದೇಶ ಪ್ರೇಮಿ ಆಗಿರಲಿ, ದೇಶವನ್ನ ಸರಿಯಾದ ದಿಕ್ಕಲ್ಲಿ ಮುನ್ನಡೆಸಲಿ, ಒಳ್ಳೆ ಕೆಲಸಕ್ಕಾಗಿ ಎಷ್ಟು ವರ್ಷಗಳು ಬೇಕಾದರೂ ಅಧಿಕಾರದಲ್ಲಿ ಇರಲಿ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.